चोर वोट चोर गांधी चोर वोट चोर गांधी चोर भारत कांग्रेस पार्टी की वोट चोर गांधी चोर राहुल गांधी की मल्लिकार्जुन खड़गे की डीके शिवकुमार की सिद्धरामैया की KS किरण कुमार की PD चिकनाथ की वोट चोर वोट चोर पार्टी की वोट चोर वोट चोर वोट चोर कांग्रेस पार्टी की मल्लिकार्जुन खड़गे की डीके शिवकुमार की सिद्धरामैया की KS किरण कुमार की कांग्रेस पार्टी की वोट चोर वोट चोर वोट चोर ಎಲ್ಲ ಸಾಹೇಬ್ರಿಂದ ಬ್ಯಾನರ್ ಹಿಂದೆ ಬ್ಯಾನರ್ ಹಿಂದೆ ಬಂಧುಗಳೇ ಹಾಗೂ ಸಾರ್ವಜನಿಕರೇ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಬ್ಲಾಕ್ ಅಧ್ಯಕ್ಷರಾದ ಚಿಕ್ಕಣ್ಣವರೇ, ಈ ದಿವಸ ಪ್ರಜಾಪ್ರಭುತ್ವ ಬಹಳ ಅಪಾಯದಲ್ಲಿದೆ. ಕಾರಣ ಸಂವಿಧಾನದಲ್ಲಿ ಕೊಟ್ಟಿರತಕ್ಕಂಥದ್ದ ಪ್ರತಿಯೊಂದು ಒಬ್ಬ ಮಾನವನಿಗೂ, ಅದು ಗಂಡಿರಲಿ ಹೆಣ್ಣಿರಲಿ ಅಥವಾ ಯಾವುದೇ ಇರಲಿ, ಒಂದು ಮತದ ಹಕ್ಕಿದೆ. ಅದನ್ನು ಈ ದಿವಸ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಆ ಮತದಾನದ ಹಕ್ಕನ್ನು ಕಿತ್ಕೊಂಡು ಸುಳ್ಳು ಓಟ್ಗಳನ್ನು ಸೃಷ್ಟಿ ಮಾಡಿ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ಹುನ್ನಾರವನ್ನು ಮಾಡಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಬೆಂಗಳೂರಿನಲ್ಲಿ ಹೇಳಿದ್ರು, ಮಹದೇವಪುರದಲ್ಲಿ ಏನಾಗಿದೆ, ಬೆಂಗಳೂರು ಸೆಂಟ್ರಲ್ನಲ್ಲಿ, RR ನಗರಲ್ಲಿ ಏನಾಗಿದೆ, ಮತ್ತು ಇವತ್ತು ಬಿಹಾರ್ನಲ್ಲಿ ಏನು ನಡೀತಾ ಇದೆ, SIR ಅಂತ ಹೇಳಿ ಒಂದು ಕಾನೂನನ್ನು ತಗೊಂಡು ಬಂದು ಮತದಾರರನ್ನ ಬದುಕಿರ್ತಕ್ಕಂಥವ್ರನ್ನೂ ಕೂಡ ಸತ್ತಿದ್ದಾರೆ ಅಂತ ಹೇಳಿ ಮತದಾರ ಪಟ್ಟಿಯಿಂದ ತೆಗೆದು ಹಾಕ್ತಾ ಇದ್ದಾರೆ. ಅವ್ರಿಗೆ ಬೇಕಾದಂಥವ್ರು ಅವ್ರು ಎಲ್ಲೇ ಇರಲಿ ಮತದಾರ ಪಟ್ಟಿಯಲ್ಲಿ ಅಕ್ರಮವಾಗಿ ಸೇರಿಸ್ಕೊಂಡು ಚುನಾವಣೆ ಗೆಲ್ತಕ್ಕಂಥ ಒಂದು ಹುನ್ನಾರವನ್ನು ಮಾಡಿ ಅಧಿಕಾರವನ್ನು ಹಿಡಿತಾ ಇದ್ದಾರೆ. ಅದರ ವಿರುದ್ಧ ಹೋರಾಟ ಮಾಡಿ ಮತದಾನ ಒಂದು ಮತ ಏನು ನಮಗಿದೆ ಅದು ನಮ್ಮ ಹಕ್ಕು, ಆ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಹೋರಾಟವನ್ನು ನಾವು ಈ ದಿವಸ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಚಿಕ್ಕಣ್ಣವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಇದಕ್ಕೆ ಸಾರ್ವಜನಿಕರ ಇದು ಹಕ್ಕು, ಬರೀ ನಮ್ಮ ಹಕ್ಕು ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಇರತಕ್ಕಂಥ ಹಕ್ಕನ್ನೇ ಇವತ್ತು ಕಳ್ಕೊಳ್ತಕ್ಕಂಥ ಸ್ಥಿತಿ ಬಂದಿದೆ. ಅದನ್ನು ಉಳಿಸತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ದಯಮಾಡಿ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ನಮ್ಮ ಹಕ್ಕನ್ನು ಪುನಃ ಸ್ಥಾಪಿಸ್ಕೊಳ್ಬೇಕು. ಆ ಮತದಾನದ ಹಕ್ಕನ್ನು ಕಳ್ಕೋಬಾರ್ದು, ಅಕ್ರಮ ಮತದಾನಕ್ಕೆ ಅವಕಾಶ ಕೊಡಬಾರ್ದು ಅಂತ ಕೇಳ್ಕೊಳ್ತಾ, ಏನಿವತ್ತು ನಮ್ಮ AICC ಇಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಆದೇಶದ ಮೇಲೆ ಇವತ್ತು ಒಂದು ಕ್ಯಾಂಡಲ್ ಮಾರ್ಚನ್ನು ಇವತ್ತು ಹುಳಿಯಾರ್ ನಗರದಲ್ಲಿ ಮಾಡಿದ್ದೇವೆ. ತಾವೆಲ್ಲ ಕೂಡ ಬೆಂಬಲವನ್ನು ಕೊಟ್ಟಿದ್ದೀರಿ. ತಮಗೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಾರ್ಟಿಯಿಂದ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ಯಾತಕ್ಕಾಗಿ ಹಮ್ಮಿಕೊಂಡಿದ್ದೀವಿ ಅಂತಂದರೆ, ಈ ಬಿಜೆಪಿಯವರು ಕಳ್ಳ ಓಟನ್ನು ಪಡೆದು ಇವತ್ತು ಆಡಳಿತಕ್ಕೆ ಬಂದಿದ್ದಾರೆ. ಅದನ್ನು ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಇವರು ಯಾವ ರೀತಿ ಕಳ್ಳ ಓಟನ್ನು ಪಡೆದು ಅಧಿಕಾರವನ್ನು ಪಡೆದುಕೊಂಡರು ಅಂತಕ್ಕಂಥ ವಿಚಾರವನ್ನು ಅಂದರೆ ಸವಿಸ್ತಾರವಾಗಿ ಅನೇಕ 6 ತಿಂಗಳ ಕಾಲ ಸ್ಟಡಿ ಮಾಡಿ ಈ ಒಂದು ಕಳ್ಳ ಓಟನ್ನು
ಪ್ರಜಾಸತ್ತೆಯನ್ನು ಕಂಡುಹಿಡಿಬೇಕು. ಮತ್ತೆ ನಮ್ಮ ದೇಶದಲ್ಲಿ ಒಳ್ಳೆ ಮತದಾನವನ್ನು ಮಾಡಿ ಮುಂದೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು. ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಗಳನ್ನು ಮಾಡಬೇಕು. ಮತ್ತೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶಿವಕುಮಾರ್ ಸಾಹೇಬರನ್ನು ಗೆಲ್ಲಿಸಿ MLA ಮಾಡಬೇಕು. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕು ಅಂತಕ್ಕಂಥ ಮಾತು ಕಿರಣ್ ಕುಮಾರ್ ಗೆ ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿ ಇವತ್ತು ಕಾರ್ಯಕ್ರಮದಲ್ಲಿ ನಮಗೆ ಸಹಾಯ ಮಾಡಿದ್ದಕ್ಕೆ ಎಲ್ಲರೂ ಸಹ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಿವಕುಮಾರ್ ಸಾಹೇಬ್ ಕಡೆಯಿಂದ ವಿಜಯಪುರ